ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನಾ ರಜತ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಈ ವ್ಲಾಗಲ್ಲಿ ನಾನು ಇಲ್ಲೇ ರಾಮನಗರದಲ್ಲಿ ಹೊರಗಡೆ ಒಂದು ಬೆಟ್ಟಕ್ಕೆ ಹೋಗಿದ್ವಿ, ಆ ಕ್ಲಿಪ್ಪಿಂಗ್ಸು, ಹಾಗೆ ನಾವು ಭೀಮನ ಅಮಾವಾಸ್ಯೆ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಲಾಸ್ಟ್ ವ್ಲಾಗಲ್ಲಿ ಐ ವಾಸ್ ಆಸ್ಕಿಂಗ್ ರಜತ್ನು ನನ್ನನ್ನು ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗು, ಅಲ್ಲಿ ಹೋದ್ಮೇಲೆ ಊಟ ಎಲ್ಲ ಆದಮೇಲೆ ಸಂಜೆ ಹಾಗೆ ಅಂತ. ಸೊ ಅದಕ್ಕೆ ಅವ್ರು ತುಂಬ ದೂರ ಎಲ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಪಕ್ಕದಲ್ಲೇ ಇರೋ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದರು. ಅಂದರೆ ಒಂದು 5-6 ಕಿಲೋಮೀಟರ್ಸ್ ಅವೇ ಫ್ರಮ್ ಹೋಮ್. ಸಂಜೆ ಚೆನ್ನಾಗಿತ್ತು. ಅಲ್ಲಿ ಚಿಕ್ಕ ಬೆಟ್ಟ, ಮೇಲ್ ತನಕ ಕಾರ್ ಹೋಗುತ್ತೆ, ಅದ್ರ ಮೇಲೆ ಟ್ರೆಕ್ಕಿಂಗ್ ಮಾಡೋರು ಮಾಡ್ತಿದ್ರು. ಬಟ್ ನಾವು ಜಸ್ಟ್ ಅಲ್ಲಿಂದ ಇಡೀ ರಾಮನಗರ ಸೈಟ್ ವ್ಯೂ ಕಾಣಿಸುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಅಜ್ಜಿ, ನಮ್ಮ ಅತ್ತೆ ಎಲ್ಲರೂ ಬಂದಿದ್ದರು, ಮತ್ತು ಪಾಪುನೂ ಬಂದಿದ್ದ. ಅವನಿಗೂ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಹೋಗಿದ್ವಿ ಸಂಜೆ. ದ ವ್ಯೂ ವಾಸ್ ರಿಯಲಿ ಬ್ಯೂಟಿಫುಲ್. ಅಲ್ಲಿ ಹೋಗಿದ ತಕ್ಷಣವೇ ಮೈಂಡ್ ಏನೋ ಒಂಥರ ಫ್ರೀ ಅನ್ನಿಸ್ತು. ಸೊ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪಾಪು ಕೂಡ ಎಂಜಾಯ್ ಮಾಡ್ತಿದ್ದ. ಪಾಪುನ ಹಾಗೆ ಸ್ವಲ್ಪ ನೆಲದ ಮೇಲೆ ಕೂರಿಸಿದ್ವಿ. ಅವನಂತೂ ಏನಿದ್ನೆಲ್ಲ ಹೀಗಿದೆಯಲ್ಲ ಅಂತ ಎಕ್ಸ್ಪ್ಲೋರ್ ಮಾಡ್ತಿದ್ದ. ತುಂಬ ತಮಾಷೆ ಆಗಿತ್ತು. ನೆಕ್ಸ್ಟು ಅಲ್ಲೇ ಪಕ್ಕದೂರಲ್ಲಿ ರಜತ್ ಫ್ರೆಂಡ್ ಹೆಂಡತಿಗೆ ಪಾಪು ಆಗಿತ್ತು, ನೋಡೋಕ್ಕೆ ಹೋಗಿದ್ವಿ. ತುಂಬ ಕ್ಯೂಟಾಗಿತ್ತು ಮಗು. ಹಾಗೆ ಬರ್ತಾ ಅತ್ತೆ ಊರಿಗೂ ಹೋಗಿದ್ವಿ. ಇದು ನಮ್ಮ ಅತ್ತೆ ತವರೂರು. ಸೊ ಅಲ್ಲಿ ಹಸುಗಳನ್ನೆಲ್ಲ ನೋಡಿ ನನ್ನ ಮಗ ಕಿರ್ಚ್ತಾ ಇದ್ದ. ರಜತ್ ಅದಕ್ಕೆ ಕರ್ಕೊಂಡೋಗಿ ಅವನಿಗೆಲ್ಲ ತೋರಿಸ್ಕೊಂಡು ವಾಪಸ್ ಹೊರಡೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು. ಲೇಟ್ ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಭೀಮನ ಅಮಾವಾಸ್ಯೆ ದಿನ ಸ್ಯಾರಿ ಉಟ್ಕೊಂಡಿದ್ದೆ. ನನಗೆ ಸ್ಯಾರಿ ಪ್ರಾಪರಾಗಿ ಡ್ರೇಪ್ ಮಾಡ್ಕೊಳ್ಳೋಕ್ಕೆಲ್ಲ ಬರಲ್ಲ, ನನಗೆ ಹೇಗೆ ಬರುತ್ತೋ ಹಾಗೆ ಉಟ್ಕೊಂಡಿದ್ದೆ. ಇದು ಫಸ್ಟ್ ಭೀಮನ ಅಮಾವಾಸ್ಯೆ ಸೆಲೆಬ್ರೇಟ್ ಮಾಡ್ತಿರೋದು ನಾನು. ಲಾಸ್ಟ್ ಇಯರ್ ಐ ವಾಸ್ ಪ್ರೆಗ್ನೆಂಟ್. ನಾನೇನು ಅಷ್ಟು ಕೂರೋಕ್ಕೆಲ್ಲ ಆಗ್ತಿರ್ಲಿಲ್ಲ ಅಂತ ಸೆಲೆಬ್ರೇಟ್ ಮಾಡಿರಲಿಲ್ಲ. ಈ ವರ್ಷವೂ ರಜತ್ ಬೇಡ ಬೇಡ ಇದೆಲ್ಲ ಏನು ಅಂತ ಹೇಳ್ತಿದ್ರು. 1 ವೀಕಿಂದ ಆ್ಯಕ್ಚುಲಿ ಮಾಡಲ್ವಾ ಅಂತ ಕೇಳ್ತಿದ್ರು. ಬಟ್ ಅವತ್ತಿನ ದಿನ ನಿಜವಾಗ್ಲೂ ಮಾಡ್ತೀಯಾ, ನಾನು ಸುಮ್ಮನೆ ಹೇಳ್ತಿದ್ದಿದ್ದು, ಬೇಡ ಬೇಡ ಅಂತಿದ್ರು ನಮ್ಮ ಅತ್ತೆ. ಬಟ್ ಇಲ್ಲ ಮಾಡು, ನನಗೂ ಹಾಗೆ ಮಾಡಬೇಕು ಅನ್ನಿಸ್ತು. ಸೊ ಮಾಡಿದೆ ಪೂಜೆ. ಚೆನ್ನಾಗಿ ಅನ್ನಿಸ್ತು. ಸೊ ಇದು ಗಂಡನ ಆರೋಗ್ಯಕ್ಕೋಸ್ಕರ, ಲಾಂಗ್ ಲಿವ್ಗೋಸ್ಕರ ಮಾಡೋದಂತೆ. ಅವತ್ತು ಫ್ರೆಂಡ್ಶಿಪ್ ಡೇ ಕೂಡ ಇತ್ತು. ಸೊ ಮೋರ್ ದ್ಯಾನ್ ಎವ್ರಿಥಿಂಗ್ ವಿ ಆರ್ ವೆರಿ 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 ಗುಡ್ ಫ್ರೆಂಡ್ಸ್. ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಕ್ಚುಲಿ ನನಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ. ನನಗೆ 1-2-3 ಜನ ಜೆನ್ಯೂನ್ ಫ್ರೆಂಡ್ಸ್ ಇದ್ದಾರೆ. ಅದನ್ನು ಬಿಟ್ಟರೆ ನನಗೆ ಈ ಫೇಕ್ ಪೀಪಲ್ಲು, ಸ್ವಲ್ಪ ಏನಾದರೂ ಅವ್ರ ಕೆಲಸ ಆಗಬೇಕಂದ್ರೆ ಮಾತ್ರ ಚೆನ್ನಾಗಿ ಮಾತಾಡಿಸೋ ಪೀಪಲ್ ಹತ್ರ ನಾನು ಅಷ್ಟು ಇಟ್ಕೊಳ್ಳೋದು ಇಲ್ಲ, ನನಗೆ ಅಷ್ಟು ಇಷ್ಟ ಆಗೋದು ಇಲ್ಲ. ಸೊ ಮೈ ಎವ್ರಿಥಿಂಗ್ ಈಸ್ ಜಸ್ಟ್ ರಜತ್. ನನಗೇನು ಶೇರ್ ಮಾಡ್ಕೋಬೇಕನ್ಸುತ್ತೆ, ಹೊರಗಡೆ ಹೋಗ್ಬೇಕನ್ಸುತ್ತೆ, ವರ್ಕ್ ಬಗ್ಗೆ ಆಗಲಿ ಎಲ್ಲ ನಾನು ರಜತ್ ಹತ್ರನೇ ಶೇರ್ ಮಾಡೋದು. ಸೊ ಇಟ್ ವಾಸ್ ವೆರಿ ಸ್ಪೆಷಲ್. 2 ಒಂದೇ ದಿನ ಬಂದಿರೋದ್ರಿಂದ ಭೀಮನ ಅಮಾವಾಸ್ಯೆ, ಫ್ರೆಂಡ್ಶಿಪ್ ಡೇ ಚೆನ್ನಾಗಿತ್ತು ಅನಿಸ್ತು. ಅಟ್ ದಿ ಎಂಡ್ ಆಫ್ ದಿ ಡೇ ಇಫ್ ಹೀ ಈಸ್ ಹ್ಯಾಪಿ, ಐ ಆಮ್ ಹ್ಯಾಪಿ, ಅಷ್ಟೇ. ನಥಿಂಗ್ ಎಲ್ಸ್ ಮ್ಯಾಟರ್ಸ್. ಈ ಥರ ಒಂದು ಲೈಫ್ ಪಾರ್ಟ್ನರ್ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ ಲಕ್ಕಿ. ನನಗೆಲ್ಲರೂ ಅದೇ ಹೇಳ್ತಾರೆ, ಮೈ ಫ್ಯಾಮಿಲಿ, ಮೈ ಫ್ರೆಂಡ್ಸ್, ಎವ್ರಿಬಡಿ, ದ್ಯಾಟ್ ಯು ಆರ್ ಸೋ ಲಕ್ಕಿ, ನಿನ್ಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿರೋ ಹಸ್ಬೆಂಡ್ ಸಿಕ್ಕಿರೋದಕ್ಕೆ ಅಂತ. ಎಸ್, ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಡೋಣ ಅಂದ್ಕೊಂಡು ಅತ್ತೆ ಎಲ್ಲ ತೊಗೋತಾ ಇದ್ರು ಪೂಜೆಗೆ ಏನೇನು ಬೇಕು ಅಂತ. ನಾನು ಸ್ವಲ್ಪ ಹೊರಗಡೆ ಕೂತ್ಕೊಂಡು ನಾನು ರಜತ್ ಹಾಗೆ ವಿ ವರ್ ಜಸ್ಟ್ ಹ್ಯಾವಿಂಗ್ ಎ ಚಾಟ್.
ಇದು ನಮ್ಮ ಅತ್ತೆ ಊರಲ್ಲೇ ಇರೋ ನಾಗರ ದೇವಸ್ಥಾನ. ಇಲ್ಲಿ ಆ ಬಂಡೆ ಮೇಲೆ ನಾಗರಾವು ಅರ್ದಾಗ ಅದು ಹಾಗೆ ಆ ಶೇಪ್ ಫಾರ್ಮ್ ಆಗಿದೆ ಅಂತೆ. ಇದು ತುಂಬ ಪವರ್ಫುಲ್, ತುಂಬ ಕಡೆಯಿಂದ ಜನಗಳು ಬಂದು ಇಲ್ಲಿ ಏನೇನು ಬೇಡ್ಕೋತಾರೋ ಎಲ್ಲ ಆಗಿದೆ ಅಂತ ರಜತ್ ಹೇಳ್ತಿದ್ರು. ಸೊ ನಮ್ಮನೇಲೂ ಏನಾದರೂ ಒಂದು ಪಾಪುಗೆ ಫಸ್ಟ್ ಟೈಮು ಊರಿಗೆ ಕರ್ಕೊಂಡು ಹೋದಾಗ ಈ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಆಶೀರ್ವಾದ ತೊಗೊಂಡ್ವಿ. ಏನೇ ಒಂದು ಹಬ್ಬ ಆದ್ರೂ ಈ ದೇವಸ್ಥಾನಕ್ಕೆ ಹೋಗ್ತೀವಿ. ನಮ್ಮ ಅತ್ತೆ ಪೂಜೆ ಮಾಡ್ತಿದ್ದಾರೆ, ನಮ್ಮ ಅಜ್ಜಿ ನಮ್ಮ ಅತ್ತೆ ಇಬ್ಬರು ಪೂಜೆ ಮಾಡಿದ್ರು, ಆಮೇಲೆ ನಾನು ರಜತ್ ಪೂಜೆ ಮಾಡಿದ್ವಿ. ದೇವಸ್ಥಾನ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ಗೆ ಹೊರಟ್ವಿ. ಸಂಡೇ ಆಫ್ಟರ್ನೂನ್ ಆಗಿತ್ತು ಆಲ್ರೆಡಿ. ಪಾಪು ಕಾರಲ್ಲಿ ತುಂಬ ಕ್ರ್ಯಾಂಕಿ ಆಗಿದ್ದ, ಮಲಗ್ತಾನೂ ಇರಲಿಲ್ಲ. ಸೊ ಅವನ್ನ ಹಾಗೆ ವಿಂಡೋ ಪಕ್ಕ ನಿಲ್ಲಿಸಿದ್ದೆ, ಗಾಳಿಗೆ ಆಟ ಆಡಿಕೊಂಡು ಎಲ್ಲ ನೋಡಿಕೊಂಡು ಸುಮ್ಮನಿದ್ದ. ಅಲ್ಲರೂ ಆ ಕಡೆ ಮೈಸೂರು ರೋಡ್ ಬ್ಲಾಕ್ ಆಗಿರೋದ್ರಿಂದ ಈ ಮಂಚಿನ ಬೆಲೆ ಡ್ಯಾಮ್ ಕಡೆಯಿಂದ ಬಂದ್ವಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.